ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ದಿನವೂ ನಡೆಸಿರಯ್ಯ ನಿಮ್ಮ ಚಿತ್ತದಂತೆ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ದಿನವೂ ನಡೆಸಿರಯ್ಯ ನಿಮ್ಮ ಚಿತ್ತದಂತೆ. ಪಾವನಾತ್ಮರೇ, ಪಾವನಾತ್ಮರೇ, ಪರಿಶುದ್ಧ ದೇವರಾತ್ಮನೇ. ಪಾವನಾತ್ಮರೇ, ಪಾವನಾತ್ಮರೇ, ಪರಿಶುದ್ಧ ದೇವರಾತ್ಮರೇ. ಹೇಗೆ ನಾನು ಜಪಿಸಲಿ, ಏಕೆ ನಾನು ಜಪಿಸಲಿ, ಕಲಿಸಿಕೊಡಿ ಪಾವನಾತ್ಮರೇ. ವೇದ ವಚನ ತಿಳಿಯಲು, ಸತ್ಯವನ್ನು ಅರಿಯಲು ಬೆಳಕ ನೀಡಿ ಪಾವನಾತ್ಮರೇ. ಬೆಳಕ ನೀಡಿ ಪಾವನಾತ್ಮರೇ, ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ದಿನವೂ ನಡೆಸಿರಯ್ಯ ನಿಮ್ಮ ಚಿತ್ತದಂತೆ. ಶತ್ರುಗಳ ಅಡಚಣೆಯ, ಸೈತಾನನ ಶೋಧನೆಯ ಎದುರಿಸಲು ಶಕ್ತಿ ನೀಡಯ್ಯ. ಶತ್ರುಗಳ ಅಡಚಣೆಯ, ಸೈತಾನನ ಶೋಧನೆಯ ಎದುರಿಸಲು ಶಕ್ತಿ ನೀಡಯ್ಯ. ಬಲಹೀನತೆ ನೀಗಲು, ಶಕ್ತಿಯನ್ನು ಹೊಂದಲು ಉತ್ಸಾಹದ ಆತ್ಮ ನೀಡಯ್ಯ. ಚೈತನ್ಯದ ಆತ್ಮ ನೀಡಯ್ಯ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ದಿನವೂ ನಡೆಸಿರಯ್ಯ ನಿಮ್ಮ ಚಿತ್ತದಂತೆ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ಜೀವನ ನಡೆಸಿರಯ್ಯ ನಿಮ್ಮ ಚಿತ್ತದಂತೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಬಲಹೀನತೆಯಲ್ಲಿ ನಮ್ಮನ್ನು ಬಲಪಡಿಸುವ ಸ್ವರ್ಗದ ಶಕ್ತಿ ಪರಿಶುದ್ಧಾತ್ಮರೇ ಆಗಿದ್ದಾರೆ. ಆದ ಕಾರಣ ರೋಮ 8:26-27 ನಾವು ನೋಡುತ್ತೇವೆ. ಅಂತೆಯೇ ಪವಿತ್ರಾತ್ಮರು ಸಹ ನಮ್ಮ ದೌರ್ಬಲ್ಯದಲ್ಲಿ ನೆರವು ನೀಡುತ್ತಾರೆ. ಪವಿತ್ರಾತ್ಮರು ನಿತ್ಯ ಸಹಾಯಕರಾಗಿದ್ದಾರೆ. ನಮ್ಮೊಡನೆಯೂ ವಾಸ ಮಾಡುವ ಪರಿಶುದ್ಧಾತ್ಮರು ನಾವು ಯೇಸುವೇ ಎಂದು ಕೂಗಿ ಕರೆಯುವಾಗಲೆಲ್ಲ ಯೇಸುವಿನ ಶಕ್ತಿಯಾದ ಪರಿಶುದ್ಧಾತ್ಮರು ನಮಗೆ ನೆರವು ನೀಡಲು ಧಾವಿಸಿ ಬರುವವರಾಗಿದ್ದಾರೆ. ಕಾರಣ ಅವರು ನಮ್ಮ ಬಲಹೀನತೆಯನ್ನು ಚೆನ್ನಾಗಿ ಅರಿತವರಾಗಿದ್ದಾರೆ. ಈಗ ಒಬ್ಬ ಮನುಷ್ಯನ ಮನಸ್ಸಿನ ಆಲೋಚನೆಗಳನ್ನು ಆತನ ಆತ್ಮವಲ್ಲದೆ ಬೇರಾರಿಂದಲೂ ಅರಿತುಕೊಳ್ಳಲು ಸಾಧ್ಯವಿಲ್ಲ. ಈಗ ನಾನ್ ನಿಮ್ಮನ್ನ ನೋಡ್ತಾ ಇರ್ಬೋದು, ನೀವು ನನ್ನನ್ನ ನೋಡ್ತಾ ಇರ್ಬೋದು. ಆದರೂ ನಮ್ಮ ಮನಸ್ಸಿನ ಒಳಗಿನ ಆಲೋಚನೆಗಳನ್ನ ನಮ್ಮ ಅಂತರಾತ್ಮ, ನಮ್ಮ ಆತ್ಮಕ್ಕಲ್ಲದೆ ಬೇರಾರಿಗೂ ಗೊತ್ತಿಲ್ಲ, ಹೌದಲ್ವಾ? ಅದೇ ರೀತಿಯಲ್ಲಿ ದೇವರ ಮನಸ್ಸಿನ ಆಲೋಚನೆಗಳು, ದೇವರ ಮನಸ್ಸಿನಲ್ಲಿ ಏನಿದೆ ಚಿತ್ತ, ದೇವರ ಆಲೋಚನೆ ಏನು, ದೇವರು ನನ್ನಿಂದ ಏನನ್ನ ಬಯಸುತ್ತಿದ್ದಾರೆ, ದೇವರು ನನ್ನಿಂದ ಏನನ್ನ ಮಾಡಲು ಅಪೇಕ್ಷಿಸುತ್ತಿದ್ದಾರೆ, ದೇವರ ಮನಸ್ಸಿನ ಆಲೋಚನೆಯನ್ನು ಯಾರು ತಾನೇ ಬಲ್ಲಲು ಸಾಧ್ಯ? ದೇವರ ಮನಸ್ಸಿನ ಆಲೋಚನೆಗಳನ್ನ ದೇವರೊಳಗಡೆ ಇರುವ ಪರಿಶುದ್ಧಾತ್ಮರು ಚೆನ್ನಾಗಿ ಅರಿತವರಾಗಿದ್ದಾರೆ. ಪ್ರೇಸ್ ದಿ ಲಾರ್ಡ್. ಅರ್ಥ ಆಗ್ತಿದೆ ಅಲ್ವಾ? ಮನುಷ್ಯನ ಮನಸ್ಸಿನ ಆಲೋಚನೆಗಳನ್ನು ಅವನ ಅಂತರಾತ್ಮವಲ್ಲದೆ ಬೇರಾರಿಗೂ ತಿಳಿಯುವುದಿಲ್ಲ. ಅಂದರೆ ನಮ್ಮೊಳಗಿರೋ ಪವಿತ್ರಾತ್ಮರಿಗೆ ನಾವು ಮಾತನಾಡುವುದಕ್ಕೆ ಮೊದಲೇ, ಕೇಳುವುದಕ್ಕೆ ಮೊದಲೇ ನಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಏನೆಂದು ನಮ್ಮೊಡನೆ ವಾಸ ಮಾಡುವ ಪರಿಶುದ್ಧಾತ್ಮರಿಗೆ ಚೆನ್ನಾಗಿ ತಿಳಿದಿದೆ. ಓಕೆ, ಅದೇ ರೀತಿಯಲ್ಲಿ ದೇವರ ಮನಸ್ಸಿನ ಆಲೋಚನೆಗಳನ್ನು ದೇವರೊಳಗಡೆ ವಾಸ ಮಾಡುವ ಪರಿಶುದ್ಧಾತ್ಮರಲ್ಲದೆ ಬೇರಾರಿಗೂ ಅರಿತಿಲ್ಲ. ದೇವರಲ್ಲಿ ಇರುವ ಅದೇ ಆತ್ಮರು ನಮ್ಮೊಳಗೆ ವಾಸ ಮಾಡುತ್ತಿರುವ ಕಾರಣ ದೇವರ ಚಿತ್ತಕ್ಕೆ ಅನುಗುಣವಾಗಿ ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸುವವರು ಪರಿಶುದ್ಧಾತ್ಮರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆದ ಕಾರಣ ಪ್ರಾರ್ಥನೆಗೆ ಕುಳಿತುಕೊಂಡಾಗ, ಪ್ರಾರ್ಥಿಸುವ ಸಮಯದಲ್ಲಿ ಮೊಟ್ಟ ಮೊದಲು ನಾವು ಮಾಡಬೇಕಾದ ಕೆಲಸ ಪರಿಶುದ್ಧಾತ್ಮರನ್ನ ನಮ್ಮ ಮಧ್ಯದಲ್ಲಿ ಬರಮಾಡಿಕೊಳ್ಳತಕ್ಕದ್ದು. ಪರಿಶುದ್ಧಾತ್ಮರನ್ನ ಹೇಗೆ ಬರಮಾಡಿಕೊಳ್ಳುವುದು? ಈಗ ನೋಡಿ, ಒಂದು ಕೋಣೆಯಲ್ಲಿ ಕುಳಿತು ಪ್ರಾರ್ಥನೆ ಮಾಡಬೇಕು, ಅಥವಾ ಚರ್ಚಲ್ಲಿ ಕುಳಿತು ಪ್ರಾರ್ಥನೆ ಮಾಡಬೇಕು, ಮಧ್ಯಸ್ಥಿಕೆ ತಂಡದಲ್ಲಿ ಕುಳಿತು ಪ್ರಾರ್ಥನೆ ಮಾಡಬೇಕು.
ನಮ್ಮ ಮನಸ್ಸಿನಲ್ಲಿ ಅನೇಕ ಕಷ್ಟಗಳುಂಟು, ನೋವುಂಟು, ಚಿಂತೆ ಉಂಟು, ಆಲೋಚನೆ ಉಂಟು. ಇವೆಲ್ಲ ನಮ್ಮನ್ನ ಶಕ್ತಿಯುತವಾಗಿ ಪ್ರಾರ್ಥನೆ ಮಾಡಲಾಗದಂತೆ ತಡೆ ಹಿಡಿಯುತ್ತದೆ. ಉತ್ತಮ ಉದಾಹರಣೆ ಪ್ರಭು ಯೇಸುವೆ ಆಗಿದ್ದಾರೆ. ಗೆತ್ಸೆಮನಿ ತೋಪಿನಲ್ಲಿ ದೇವರ ಚಿತ್ತ ಏನೆಂದು ಅರಿತಿದ್ದರೂ ಸಹ ಆತ್ಮಕ್ಕೇನೋ ಆಸಕ್ತಿ ಇದೆ, ಅಂದರೆ ನನ್ನ ಮನಸ್ಸಿಗೆ ಆಸೆ ಇದೆ, ಶರೀರಕ್ಕೆ ಬಲ ಸಾಲದಾಗಿದೆ. ದೇವರ ಚಿತ್ತದಂತೆ ಜೀವಿಸಲು ಆತ್ಮಕ್ಕೇನೋ ಆಸಕ್ತಿ ಇದೆ, ಶರೀರಕ್ಕೆ ಬಲ ಸಾಲದಾಗಿದೆ. ನಾವು ಪ್ರಾರ್ಥನೆಗೆ ಕುಳಿತುಕೊಳ್ಳುವಾಗಲೆಲ್ಲ ನಮ್ಮಲ್ಲಿ ಪ್ರತಿಭಟಿಸುವ ಶಕ್ತಿ ನಮ್ಮ ಶರೀರವೇ ಆಗಿದೆ. ಪ್ರಾರ್ಥನೆ ಮಾಡಕ್ಕೆ ಮನ್ಸಾಗಲ್ಲ, ಪ್ರಾರ್ಥನೆಯಲ್ಲಿ ಕೂತ್ಕೊಂಡ್ರು ಏನೋ ಒಂಥರ ನಿದ್ದೆ, ಅಥವಾ ಪ್ರಾರ್ಥನೆಯಲ್ಲಿ ಕೂತ್ಕೊಂಡಾಗ ಆಲಸ್ಯ, ಅಥವಾ ಜಾಗ ಬಿಟ್ಟು ಹೊರಗಡೆ ಹೋಗೋಣ ಅನ್ನುವ ಒಂದು ಪ್ರೇರೇಪಣೆ. ದೇವರ ಪ್ರಸನ್ನತೆಯಲ್ಲಿ ನಾವು ಅನುಭವಿಸದ ಹೊರತು ಆ ಸ್ಥಳದಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಪ್ರಾರ್ಥನೆಗೆ ಕುಳಿತುಕೊಳ್ಳುವ ಮೊದಲು ಅಥವಾ ಪ್ರಾರ್ಥನೆಗೆ ಕುಳಿತುಕೊಂಡ ತಕ್ಷಣ ನಾವು ಯಾರನ್ನ ಬರಮಾಡಿಕೊಳ್ಳಬೇಕು? ನಮ್ಮ ಬಲಹೀನತೆಯಲ್ಲಿ, ನಮ್ಮ ದೌರ್ಬಲ್ಯದಲ್ಲಿ ನಮಗೆ ಸಹಾಯ ಮಾಡುವ, ನಿತ್ಯ ಸಹಾಯಕರಾದ, ದೇವರ ಮನಸ್ಸಿನ ಆಲೋಚನೆಗಳನ್ನು ಚೆನ್ನಾಗಿ ಅರಿತಿರುವ, ದೇವರ ಚಿತ್ತಕ್ಕೆ ಅನುಗುಣವಾಗಿ ನಮ್ಮನ್ನ ಪ್ರಾರ್ಥನೆಯಲ್ಲಿ ಕೊಂಡೊಯ್ಯುವ ಪರಿಶುದ್ಧಾತ್ಮರಿಗಾಗಿ ಪ್ರಾರ್ಥಿಸಬೇಕು. ಹೇಗೆ? ನಾವು ಪ್ರಾರ್ಥನೆಗೆ ಕುಳಿತುಕೊಂಡಾಗ ನಾವು ಭಾಷಾವರದಲ್ಲಿ ಶರಬರ ಬರ ಬರ ಬಶಿ ಹಲಲಲಲ, ಓ ಪರಿಶುದ್ಧಾತ್ಮರೇ ಬನ್ನಿ, ನಮ್ಮೊಳಗೆ ಬನ್ನಿ, ಈ ಸ್ಥಳದಲ್ಲಿ ಬನ್ನಿ, ನಮ್ಮನ್ನು ಆವರಿಸಿಕೊಳ್ಳಿ, ನಮ್ಮನ್ನು ವಶಪಡಿಸಿಕೊಳ್ಳಿರಿ, ಶ್ರೀ ಹರಿ 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 ಹರಿಯ ಎಂದು ನಾವು ಭಾಷಾವರದಲ್ಲಿ ಸ್ತುತಿಸುವಾಗ ಆ ಸಮಯಕ್ಕೆ ದೇವರ ಪ್ರಸನ್ನತೆ, ಪವಿತ್ರಾತ್ಮರ ಪ್ರಸನ್ನತೆ ನಮ್ಮ ಶರೀರ, ಮನಸ್ಸು, ಆತ್ಮವನ್ನ ವಶಪಡಿಸಿಕೊಳ್ಳುತ್ತದೆ. ಪ್ರೇಸ್ ದಿ ಲಾರ್ಡ್. ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸುವಾಗ ದೇವರ ಚಿತ್ತಕ್ಕನುಗುಣವಾಗಿ ನಾವು ಪ್ರಾರ್ಥನೆ ಮಾಡಲು ಸಹಾಯವಾಗುತ್ತದೆ. ಆ ಪವಿತ್ರಾತ್ಮರ ಪ್ರಸನ್ನತೆ ಇಲ್ಲದೆ ನಾವು ಮಾಡುವಾಗ ನಮ್ಮದೇ ಆದ ಆಲೋಚನೆಗಳಲ್ಲಿ, ಅಂದ್ರೆ ಮೈಂಡ್ ಸಪ್ಲೈ ಮಾಡುತ್ತೆ. ಮನಸ್ಸಿನಲ್ಲಿ ಅನೇಕ ಕಷ್ಟಗಳು, ಚಿಂತೆಗಳು, ದುಃಖಗಳಿದೆಯಲ್ಲ, ಸೊ ಅದನ್ನ ಯೇಸುವೆ ಯೇಸುವೆ ಎಂದು ಆ ಕಷ್ಟ, ಸಮಸ್ಯೆ, ನೋವಿಗಾಗಿಯೇ ನಾವು ಪ್ರೇಯರ್ ಮಾಡ್ತಾ ಇರ್ತೀವಿ ಹೊರತು ಈ ದಿನ ನಾನು ಪ್ರಾರ್ಥನೆಯಲ್ಲಿ ಮಾಡಬೇಕಾದುದು ಏನು, ದೇವರ ಚಿತ್ತ ಏನಿದೆ ಎಂದು ಅರಿತುಕೊಂಡು ಪ್ರಾರ್ಥನೆ ಮಾಡಲು ನಮಗೆ ಸಹಾಯ ಮಾಡುವವರು ಪವಿತ್ರಾತ್ಮರಾಗಿದ್ದಾರೆ. ವಾಕ್ಯ ಓದೋಣ. ರೋಮನ್ನರಿಗೆ ಬರೆದ ಪತ್ರ 8ನೇ ಅಧ್ಯಾಯ ವಚನ 26. ಅಂತೆಯೇ ಪವಿತ್ರಾತ್ಮರು ಸಹ ನಮ್ಮ ದೌರ್ಬಲ್ಯದಲ್ಲಿ ನೆರವು ನೀಡುತ್ತಾರೆ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನಾವು ತಿಳಿಯದವರು ಪವಿತ್ರಾತ್ಮರೇ ಮಾತಿಗೆಟುಕದ ರೀತಿಯಲ್ಲಿ ಆತ್ಮ ಧ್ವನಿಯಿಂದ ನಮ್ಮ ಪರವಾಗಿ ದೇವರಲ್ಲಿ ವಿಜ್ಞಾಪಿಸುತ್ತಾರೆ. ನಮ್ಮ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುವವರು ಪವಿತ್ರಾತ್ಮರಾಗಬೇಕು. ಹೇಗೆ ಪವಿತ್ರಾತ್ಮರು ನಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ತಾರೆ? ಪವಿತ್ರಾತ್ಮರು ಆತ್ಮಸ್ವರೂಪಿ, ಅವರಿಗೆ ಶರೀರ ಇಲ್ಲದೆ ಇರುವ ಕಾರಣ ಅವರು ನಿನ್ನ ಬಾಯಿಯನ್ನ ಉಪಯೋಗಿಸುತ್ತಾರೆ, ನಿನ್ನ ಕಣ್ಣುಗಳನ್ನ ಉಪಯೋಗಿಸುತ್ತಾರೆ, ನಿನ್ನ ಕೈಗಳನ್ನ ಉಪಯೋಗಿಸುತ್ತಾರೆ, ನಿನ್ನ ಮೊಣಕಾಲುಗಳನ್ನ ಉಪಯೋಗಿಸುತ್ತಾರೆ, ನಿನ್ನ ನಾಲಿಗೆಯನ್ನು ಉಪಯೋಗಿಸುತ್ತಾರೆ. ನಿನ್ನ ಮನಸ್ಸನ್ನ ವಶಪಡಿಸಿಕೊಂಡಾಗ ಪವಿತ್ರಾತ್ಮರೇ ನಮ್ಮೊಳಗಿದ್ದು ನಮ್ಮ ದೇಹದ ಮೂಲಕ ಆ ಕಾರ್ಯವನ್ನ ಮಾಡಲು ಮುಂದಾಗುತ್ತಾರೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಆ ಪವಿತ್ರಾತ್ಮರ ಪ್ರಸನ್ನತೆಯಲ್ಲಿ ನಾವು ಪ್ರಾರ್ಥನೆ ಪ್ರಾರಂಭ ಮಾಡುವಾಗ ನಮ್ಮ ನಾಲಿಗೆ ದೇವರ ಒಂದು ಕೋರಿಕೆ, ಉದ್ದೇಶ ಏನಿರುತ್ತೋ, ಯಾವ ಸಮಯಕ್ಕೆ ಏನು ಪ್ರಾರ್ಥನೆ ಮಾಡಬೇಕು ಅದನ್ನ ನಮ್ಮ ನಾಲಿಗೆ ಮಾತನಾಡಲು ಪ್ರಾರಂಭ ಮಾಡುತ್ತದೆ. ಆ ಸಮಯದಲ್ಲಿ ಮಾತನಾಡೋರು ನೀವಲ್ಲ, ನಿಮ್ಮ ತಂದೆಯ ಆತ್ಮವೇ ನಿಮ್ಮ ಮುಖಾಂತರ ಮಾತನಾಡುವುದು. ನಿಮ್ಮ ತಂದೆಯ ಆತ್ಮ ನಿಮ್ಮ ಮುಖಾಂತರ ಮಾತನಾಡುವುದು. ಸೊ ನಾವಾಗಿ ಏನು ಒಂದು ಬರೆದಿಟ್ಟ ಪ್ರಾರ್ಥನೆ ಅಥವಾ ಮನಸ್ಸಿನಲ್ಲಿರುವ ಒಂದು ಬೇಡಿಕೆ, ಕೋರಿಕೆ, ಕಷ್ಟದ ಪ್ರಾರ್ಥನೆ ಅಲ್ಲ. ಪವಿತ್ರಾತ್ಮರೇ ನನ್ನೊಳಗೆ ಬನ್ನಿ, ನನ್ನ ಮನಸ್ಸನ್ನ ಚೆನ್ನಾಗಿ ಅರಿತಿರುವ ಪರಿಶುದ್ಧಾತ್ಮರೇ ದೇವರ ಚಿತ್ತಕ್ಕನುಗುಣವಾಗಿ ಪ್ರಾರ್ಥಿಸಲು ನನಗೆ ಸಹಾಯ ಮಾಡಿ ಅನ್ನುವಾಗ ನರಳಾಡುವಿಕೆಯಲ್ಲಿ, ಮಾತಿಗೆಟುಕದ ರೀತಿಯಲ್ಲಿ ವಿಜ್ಞಾಪಿಸುತ್ತಾರೆ. ಇವತ್ತು ನೋಡಿ, ಪ್ರಾರ್ಥನೆಗೆ ಕುಳಿತುಕೊಂಡಾಗ ಕೆಲವೊಮ್ಮೆ ಪದಗಳೇ ಬರ್ದೇ ಇರಬಹುದು, ತೊಂದರೆ ಇಲ್ಲ. ಕೆಲವೊಮ್ಮೆ ದೇವರ ಸನ್ನಿಧಾನದಲ್ಲಿ ಬಂದಾಗ ನಿಮಗೆ ಪದಗಳೇ ಬರ್ದೆ ಬರೀ ಕಣ್ಣೀರೇ ಸುರಿತಾ ಇರ್ಬೋದು. ಅದು ಪವಿತ್ರಾತ್ಮರ ಪ್ರಾರ್ಥನೆಯ ಒಂದು ವಿಧಾನವೇ ಆಗಿದೆ. ನರಳಾಡುವಿಕೆಯಲ್ಲಿ ಬರೀ ಕಣ್ಣೀರು ಸುರಿಸಿರಿ, ಪರವಾಗಿಲ್ಲ. ಕೆಲವೊಮ್ಮೆ ಪದಗಳೇ ಗೊತ್ತಿಲ್ಲದೆ ಅಂತ ನೀವು ದೇವರ ಸನ್ನಿಧಾನದಲ್ಲಿ ಇರಬಹುದು, ಪರವಾಗಿಲ್ಲ. ಪವಿತ್ರಾತ್ಮರಿಗೆ ಬಿಟ್ಟುಕೊಡಿ. ಆ ಭಾಷಾವರದಲ್ಲಿ ನೀವು ಪ್ರಾರ್ಥಿಸುವಾಗ ಪವಿತ್ರಾತ್ಮರೇ ಮಾತನಾಡ್ತಾ ಇರ್ತಾರೆ, ಅವರು ವಿಜ್ಞಾಪನೆ ಮಾಡ್ತಾ ಇರ್ತಾರೆ.
ಸಮುವೇಲನ ತಾಯಿ ಹನ್ನಳು ದೇವರ ಸನ್ನಿಧಾನದಲ್ಲಿ ಬಂದಾಗ ಆಕೆಯ ಮನಸ್ಸಿನ ವೇದನೆಯನ್ನ ಕಣ್ಣೀರಿನ ರೂಪದಲ್ಲಿ ಸುರಿಸಿದಳು. ತುಟಿಗಳು ಅಲುಗಾಡುತ್ತಿದ್ದವು, ಪದಗಳು ಕೇಳಿಸುತ್ತಿರಲಿಲ್ಲ. ಆದರೆ ಆ ಪ್ರಾರ್ಥನೆ ದೇವರ ಚಿತ್ತಕ್ಕೆ ಅನುಗುಣವಾದ ಪ್ರಾರ್ಥನೆಯಾಗಿತ್ತು. ಅದೇ ತಿಂಗಳಲ್ಲಿ ಆಕೆ ಗರ್ಭಿಣಿಯಾಗಿ ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ದೇವರಿಂದ ಬೇಡಿ ಪಡೆದನು ಎಂಬಂತೆ. ಆದ ಕಾರಣ ಪವಿತ್ರಾತ್ಮರ ಪ್ರಸನ್ನತೆಯಲ್ಲಿ ಸೇರುವಾಗ ಪವಿತ್ರಾತ್ಮರು ನಮ್ಮ ಕೈಗಳನ್ನ, ಜೋತು ಬಿದ್ದ ಕೈಗಳನ್ನ ಬಲಪಡಿಸುತ್ತಾರೆ. ಕುಸಿದು ಬೀಳುವ ಮೊಣಕಾಲುಗಳನ್ನ ಬಲಪಡಿಸುತ್ತಾರೆ. ನಮ್ಮ ಕುಗ್ಗಿದ ಮನಸ್ಸನ್ನ ಚೈತನ್ಯಗೊಳಿಸುತ್ತಾರೆ. ಯೇಸು ಸ್ವಾಮಿ ಗೆತ್ಸೆಮನೆ ತೋಪಿನಲ್ಲಿ ಪ್ರಾರ್ಥನೆ ಸಹ ಮಾಡಲು ಸಾಧ್ಯವಾಗದೆ ಅವರು ರಕ್ತದ ಬೆವರನ್ನ ಸುರಿಸಿದರು. ದೇವದೂತರು ಬಂದು ಅವರನ್ನ ಸಶಕ್ತರನ್ನಾಗಿ ಬಲಪಡಿಸಿದರು. ಅವರು ಈ ಕಷ್ಟದ ಕೊಡ ನನಗೆ ಬೇಡ, ಮನಸ್ಸಿನಲ್ಲಿ ಏನಿದೆ ಇದು ಬೇಡ ಎಂದು ಮಾನುಷಿಕವಾದ ಪ್ರಾರ್ಥನೆ, ಕರೆಕ್ಟಾ? ಮಾನುಷಿಕವಾದ ಪ್ರಾರ್ಥನೆ, ಮನುಷ್ಯ ಕಲ್ಪಿತ ಪ್ರಾರ್ಥನೆ ಅಥವಾ ಮಾನಸಿಕ ಪ್ರಾರ್ಥನೆ ಮನಸ್ಸಲ್ಲಿತ್ತು ಯೇಸುಗೆ, ಈ ಕಷ್ಟದ ಕೊಡ ನನಗೆ ಬೇಡ ಎಂದು. ಆದರೆ ಯಾವಾಗ ಅವರು ನಾನು ಪ್ರಾರ್ಥನೆ ಮಾಡ್ತೀನಿ, ದೇವರಾತ್ಮ ನನ್ನಲ್ಲಿ ಕಾರ್ಯ ಮಾಡಲಿ ಎಂದು ಪವಿತ್ರಾತ್ಮರಿಗೆ ಒಪ್ಪಿಸಿಕೊಟ್ಟು ಶ್ರದ್ಧೆಯಿಂದ ಇನ್ನು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಅದೇ ಪವಿತ್ರಾತ್ಮರು ಅವರ ನಾಲಿಗೆ, ಯೇಸುವಿನ ನಾಲಿಗೆ ಹೇಳ್ತಾ ಇದೆ ಇವಾಗ, ತಂದೆಯೇ ನಿಮ್ಮ ಚಿತ್ತವಾದರೆ ಇದನ್ನು ನಾನು ಕುಡಿಯುತ್ತೇನೆ, ನನ್ನ ಚಿತ್ತ ಅಲ್ಲ ನಿಮ್ಮ ಚಿತ್ತ ನನ್ನಲ್ಲಿ ನೆರವೇರಲಿ ಎಂದು ಪ್ರಾರ್ಥನೆಯನ್ನ ಕನ್ಕ್ಲೂಡ್ ಮಾಡ್ತಾರೆ. ನೋಡಿ, ಪ್ರಾರಂಭ ಮಾಡಿದ ಪ್ರಾರ್ಥನೆ ಈ ಕಷ್ಟದ ಕೊಡ ನನಗೆ ಬೇಡ ಎಂದು. ಆದರೆ ಪ್ರಾರ್ಥನೆಯಲ್ಲಿ ತಲ್ಲೀನರಾಗಿ ಪವಿತ್ರಾತ್ಮರೊಡಗೂಡಿದಾಗ ಅವರ ಪ್ರಾರ್ಥನೆ ಅಂತ್ಯದಲ್ಲಿ ದೇವರ ಚಿತ್ತಕ್ಕನುಗುಣವಾಗಿ ತೆಗೆದುಕೊಂಡು ಹೋಗಿ ನಿಲ್ಲಿಸಿದರು. ಅವರು ಬಲಪಡಿಸಿದರು, ಬಲ ಹೊಂದಿಕೊಂಡರು. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಪ್ರಾರ್ಥನೆ ಸೈತಾನನನ್ನು ಜಯಿಸಲು ಶ್ರೇಷ್ಠ ಆಯುಧ. ಆ ಪ್ರಾರ್ಥನೆ ಮಾಡಲಾಗದಂತೆ ನಮ್ಮ ಶರೀರವೇ ನಮಗೆ ಅನೇಕ ಸಮಯ ಸಂದರ್ಭಗಳಲ್ಲಿ ಶತ್ರುವಾಗಿ ಮಾರ್ಪಾಡಾಗುತ್ತದೆ. ಅಂತ ನಮ್ಮ ಬಲಹೀನತೆಯಲ್ಲಿ, ನಮ್ಮ ದೌರ್ಬಲ್ಯತೆಯಲ್ಲಿ ನಮ್ಮೊಡನೆ ವಾಸ ಮಾಡುವ ಪರಿಶುದ್ಧಾತ್ಮರು ನಮಗೆ ಸಹಾಯಕರಾಗಿ, ನಿತ್ಯ ಸಹಾಯಕರಾಗಿ ನಮ್ಮನ್ನು ಸಶರೀರವಾಗಿ ಬಲಪಡಿಸಿ ತಂದೆ ಚಿತ್ತಕ್ಕೆ ಅನುಗುಣವಾಗಿ ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸುವ ಪರಿಶುದ್ಧಾತ್ಮರೇ, ಈ ಮುಂಜಾನೆ ವೇಳೆ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರಿಂದ ನಮ್ಮನ್ನು ಅಭಿಷೇಕಿಸಿರಿ. ನಮ್ಮ ಚಿತ್ತವಲ್ಲ, ದೇವರ ಚಿತ್ತ ನನ್ನಲ್ಲಿ ನೆರವೇರಲಿ ಎಂದು ಎಲ್ಲಾ ಸಮಯ ಸಂದರ್ಭಗಳಲ್ಲಿ ದೇವರ ಚಿತ್ತಕ್ಕನುಗುಣವಾಗಿ ಪ್ರಾರ್ಥಿಸಲು ಮಾತನಾಡುವರು ನೀವಲ್ಲ, ತಂದೆಯ ಆತ್ಮವೇ ನಿಮ್ಮ ಮೂಲಕ ಮಾತನಾಡುವರು ಎಂಬ ವಾಕ್ಯದಂತೆ ಪವಿತ್ರಾತ್ಮರು ತಂದೆಯ ಚಿತ್ತವನ್ನ, ಮನಸ್ಸಿನ ಆಲೋಚನೆಗಳನ್ನು ಅರಿತಂತ ಪರಿಶುದ್ಧಾತ್ಮರು ನಮ್ಮ ಆಲೋಚನೆಗಳನ್ನ ದೇವರ ಚಿತ್ತಕ್ಕೆ ತಿರುಗಿಸಿ ಪ್ರಾರ್ಥನೆಯಲ್ಲಿ ಮುನ್ನಡೆಸುವಾಗ ದೇವರ ಚಿತ್ತದಂತೆ ನೀವು ಏನೆಲ್ಲಾ ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳುತ್ತೀರೋ ಅದೆಲ್ಲ ನಿಮಗೆ ಈಗಾಗಲೇ ದೊರಕಿದೆ ಎಂದು ವಿಶ್ವಾಸಿಸಿರಿ. ಆ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರೊಡಗೂಡಿ ಪ್ರಾರ್ಥಿಸುವ ಕೃಪೆ ನಮ್ಮೊಬ್ಬೊಬ್ಬರಿಗೆ ಲಭಿಸುವಂತೆ, ಪ್ರಾರ್ಥನೆಗೆ ತಡೆ ಮಾಡುವ ಎಲ್ಲ ಅಡೆತಡೆಗಳು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಷ್ಕ್ರಿಯವಾಗುವಂತೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.